ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 23ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ 443 ಪಾಯಿಂಟ್ ಅಪ್ಸೈಡಲ್ಲಿ ಇವತ್ತು ಕ್ಲೋಸ್ ಆಗಿದೆ. ನಿಫ್ಟಿಯಲ್ಲೂ ಕೂಡ 143 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 289 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ಗುರುವಾರ ಆದ ಕಾರಣ ಇವತ್ತು ವೀಕ್ಲಿ ಎಕ್ಸ್ಪೈರಿ ಇತ್ತು. ಸೊ ಇಲ್ಲಿ ಕಾಲ್ ಬಯರ್ಸ್ ಅನ್ನ ಟ್ರ್ಯಾಪ್ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಪುಟ್ ಬಯರ್ಸ್ ಅನ್ನ ಈ ಒಂದು ಲೆವೆಲ್ಸ್ಗಳಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ. ಸೊ ಯಾರ್ಯಾರು ಕಾಲ್ ಆಪ್ಷನ್ ಅನ್ನ ಬೈ ಮಾಡಿಕೊಂಡು ಈ ಲೆವೆಲ್ನ ಮೇಲೆ ಕೂಡ ಹೋಲ್ಡ್ ಮಾಡ್ತಿದ್ರಿ, ಸೊ ನಿಮ್ಮ ಸ್ಟಾಪ್ ಲಾಸ್ಗಳು ಈ ಒಂದು ಲೆವೆಲಲ್ಲಿ ಟ್ರಿಗರ್ ಆಗಿರುತ್ತೆ. ಹಾಗೆ ಯಾರ್ಯಾರು ಮಾರ್ಕೆಟ್ನ ಡೌನ್ ಸೈಡ್ ಅನ್ನ ಗಮನಿಸಿ ಪುಟ್ ಆಪ್ಷನ್ಸ್ಗಳನ್ನ ಬೈ ಮಾಡ್ಕೊಂಡಿದ್ರಿ, ಸೊ ನಿಮ್ಮ ಸ್ಟಾಪ್ ಲಾಸ್ಗಳು ಕೂಡ ಈ ಒಂದು ಲೆವೆಲ್ಗಳಲ್ಲಿ ಹಿಟ್ ಆಗಿರುತ್ತೆ. ಸೊ ವೀಕ್ಲಿ ಎಕ್ಸ್ಪೈರಿ ಇರೋ ದಿನದಲ್ಲಿ ಟ್ರೇಡಿಂಗ್ ಅನ್ನ ಮಾಡಿದಾಗ ಸೊ ನಿಮಗೆ ಕರೆಕ್ಟ್ ಲೆವೆಲ್ ಸಿಕ್ತಾಗ ಆ ಲೆವೆಲ್ ಹತ್ರ ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿಯ ಗೇಮ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಸೆಕ್ಟರ್ ವೈಸ್ ಗಮನಿಸಿದಾಗ ಇವತ್ತು ಕೇವಲ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಮಾತ್ರ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಿಫ್ಟಿ ಆಟೋ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 4.5% ಅಪ್ಸೈಡ್ ನಿಫ್ಟಿ ಆಟೋ ಸೆಗ್ಮೆಂಟ್ ಅಲ್ಲಿ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಐಟಿ ಕೂಡ 2% ಅಪ್ಸೈಡ್ ಅಲ್ಲಿ ಇವತ್ತು ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಟಾಪ್ ಗೇನರ್ಸ್ ಸೆಕ್ಷನ್ ಅಲ್ಲಿ ನಿಮಗೆ ಕೇವಲ ಆಟೋ ಸ್ಟಾಕ್ಗಳೇ ನೋಡೋದಕ್ಕೆ ಸಿಗುತ್ತೆ. ಮಾರುತಿ ಸುಜುಕಿ, ಹೀರೋ ಮೋಟೋಕಾರ್ಪ್ 6%ಗೂ ಹೆಚ್ಚಾಗಿ ಇವತ್ತು ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಯಿತು. ಐಶರ್ ಮೋಟಾರ್, M&M, ಬಜಾಜ್ ಆಟೋ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಇವತ್ತು ರಿಲಯನ್ಸ್ ನೋಡೋದಕ್ಕೆ ಸಿಕ್ಕಿದೆ. ರಿಲಯನ್ಸ್ ನಲ್ಲಿ 1.5%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಇತ್ತು. ರಿಲಯನ್ಸ್ ನಲ್ಲಿ ಈ ಡಿಪ್ ನಲ್ಲಿ ಬೈಯಿಂಗ್ ಮಾಡೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಎಲ್ಲಾ ಬ್ರೋಕರೇಜ್ಗಳು ರಿಲಯನ್ಸ್ ನಲ್ಲಿ 3,000ಕ್ಕೂ ಮೇಲಿನ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಕೋಲ್ ಇಂಡಿಯಾ, ಪವರ್ ಗ್ರಿಡ್, NTPC, ಸೊ PSU ಸೆಕ್ಟರ್ನ ಕಂಪನಿಗಳಲ್ಲಿ ಇವತ್ತು 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಗ್ರಾಸಿಮ್ ಕೂಡ ಇವತ್ತು ಕರೆಕ್ಟ್ ಆಗಿದೆ. ಸೊ ನಿಫ್ಟಿ 50ಯಲ್ಲಿ ನಮಗೆ 14ರಿಂದ 15% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಟ್ ಆಟೋ ಸೆಕ್ಟರ್ 7ರಿಂದ 8% ಮಾತ್ರ ಕರೆಕ್ಟ್ ಆಗಿದೆ. ಹಾಗೆ ಇವತ್ತು ಆಟೋ ಸೆಕ್ಟರ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬರೋದಕ್ಕೆ ಕಾರಣ ಸ್ಟೀಲ್ನ ಪ್ರೈಸಸ್ ತುಂಬಾನೇ ಕಮ್ಮಿ ಆಗ್ತಿದೆ. ಇದು ಮೆಟಲ್ ಸೆಕ್ಟರ್ಗೆ ನೆಗೆಟಿವ್ ಆಗಿರ್ಬೋದು. ಆಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಸ್ಟೀಲ್ ಮೇಜರ್ ರಾ ಮೆಟೀರಿಯಲ್ ಆಗಿರುತ್ತೆ. ಸ್ಟೀಲ್ನ ಪ್ರೈಸಸ್ ಕಮ್ಮಿ ಆದಾಗ ಆಟೋ ಕಂಪನಿಗಳ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ಹಾಗೆ ರೂರಲ್ ಸೆಗ್ಮೆಂಟ್ ಅಲ್ಲಿ 2 ವೀಲರ್ ವೆಹಿಕಲ್ ಗಳಿಗೆ ಒಳ್ಳೆ ಒಂದು ಡಿಮ್ಯಾಂಡ್ ಇದೆ. ಆ ಒಂದು ಕಾರಣದಿಂದ ಹೀರೋ ಮೋಟೋಕಾರ್ಪ್ ಮತ್ತೆ ಬಜಾಜ್ ಆಟೋದಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಿದೆ. ಹಾಗೆ ಮಾರುತಿ ಸುಜುಕಿನಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು 10,000ವರೆಗೂ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಂದು ರೀಸನ್ ಆಟೋ ಸೆಕ್ಟರ್ನಲ್ಲಿ ಮೊಮೆಂಟಮ್ ಬರೋದಕ್ಕೆ. ಸೊ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು. ಸೊ ಮಾರ್ಕೆಟನ್ನು ಮೇಲೆ ತಗೊಂಡೋಗ್ಬೇಕು ಅಂದಾಗ ನಿಫ್ಟಿ 50 ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಇವತ್ತು ಆಟೋ ಸೆಕ್ಟರ್ ಮತ್ತೆ IT ಸೆಕ್ಟರ್ ಅಲ್ಲಿ ಬೈಯಿಂಗ್ ಕಾಣಿಸ್ತಿದೆ. ಬಜಾಜ್ ಆಟೋದ ಮ್ಯಾನೇಜ್ಮೆಂಟ್ ಜೂನ್ 14ಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಒಂದು ಮೀಟಿಂಗ್ ನಲ್ಲಿ ಇವರು ಬೈಬ್ಯಾಕ್ ನ ಪ್ರಪೋಸಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆ ಒಂದು ಮೀಟಿಂಗ್ ನಲ್ಲಿ ಬೈಬ್ಯಾಕ್ ನ ಬಗ್ಗೆ ಯಾವುದೇ ಒಂದು ಡಿಸಿಷನ್ಸ್ ಬಂದಿರಲಿಲ್ಲ. ಮತ್ತೆ ಜೂನ್ 27ಕ್ಕೆ ಇವರ ಬೋರ್ಡ್ ಮೀಟಿಂಗ್ ನಡೆಯುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಇವರು ಮತ್ತೆ ಬೈಬ್ಯಾಕ್ನ ಬಗ್ಗೆ ಡಿಸಿಷನ್ಸ್ ಅನ್ನ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಕೂಡ ಬಜಾಜ್ ಆಟೋಗೆ ಒಂದು ರೀತಿ ಪಾಸಿಟಿವ್ ನ್ಯೂಸ್ ಆಯಿತು ಇವತ್ತು. ಆ ಒಂದು ಕಾರಣದಿಂದ ಬಜಾಜ್ ಆಟೋ 4% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಹಾಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIIs ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಅಕ್ಟೋಬರ್ ತಿಂಗಳಿನಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ 9 ತಿಂಗಳ ಸೆಲ್ಲಿಂಗ್ FII ಕಡೆಯಿಂದ ಕಾಣಿಸ್ತಿದೆ. ಟೋಟಲ್ 2 ಲಕ್ಷ ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಇವರು ಸೆಲ್ ಮಾಡಿದ್ದಾರೆ. ಹಾಗೆ ಈ ಒಂದು ಸೆಲ್ಲಿಂಗ್ ಏನಿದೆ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲೂ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಇದೆ. ಸದ್ಯದಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIIs ಬೈಯಿಂಗ್ ಮಾಡುವಂಥ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಇರುತ್ತೆ. ಏನಕ್ಕೆಂದ್ರೆ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದಷ್ಟು FII ಸೆಲ್ಲಿಂಗ್ ಅನ್ನ ಜಾಸ್ತಿ ಮಾಡ್ತಾರೆ. ಹಾಗೆ ರೂಪಾಯಿಯ ಮೌಲ್ಯ ಕೂಡ ಡಾಲರ್ನ ಮುಂದೆ ತುಂಬಾನೇ ಕುಸಿತ ಕಾಣ್ತಿದೆ. ಅದು ಕೂಡ ಒಂದು ರೀಸನ್ ಆಗಿರುತ್ತೆ FIIs ಎಕ್ಸಿಟ್ ಆಗೋದಕ್ಕೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ $95 ಕೆಳಗಡೆ ಬಂದ್ರೆ FIIs ಮತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ವೊಡಾಫೋನ್ ಐಡಿಯಾ ಗೌರ್ಮೆಂಟ್ಗೆ AGR ಡ್ಯೂಸ್ ಅನ್ನ ಪೇ ಮಾಡಬೇಕಿತ್ತು. 8,837 ಕೋಟಿಯ ಡ್ಯೂಸ್ ಇನ್ನು ಪೆಂಡಿಂಗ್ ಇದೆ. ಈ ಒಂದು ಡ್ಯೂಸ್ ಅನ್ನ ಪೇ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಗೌರ್ಮೆಂಟ್ ಏಜೆನ್ಸಿ 4 ವರ್ಷದ ಮೊರಟೋರಿಯಂ ಪೀರಿಯಡ್ ಅನ್ನು ಕೂಡ ವೊಡಾಫೋನ್ಗೆ ಕೊಟ್ಟಿದ್ದಾರೆ. 8,837 ಕೋಟಿಯ ಡ್ಯೂ ಏನಿದೆ ಅದನ್ನ ಮಾರ್ಚ್ 2026ರಿಂದ 6 ಈಕ್ವಲ್ ಇನ್ಸ್ಟಾಲ್ಮೆಂಟ್ಗಳಲ್ಲಿ ಕ್ಲಿಯರ್ ಮಾಡುವಂತ ಸಾಧ್ಯತೆಗಳು ಇದೆ. ಹಾಗೆ ಈ ಹಿಂದೆ ಏನು ಡ್ಯೂಸ್ ಪೆಂಡಿಂಗ್ ಇತ್ತು ಅದಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನ ಆಲ್ರೆಡಿ ವೊಡಾಫೋನ್ ಐಡಿಯಾ ಈಕ್ವಿಟಿ ಮೂಲಕ ಗೌರ್ಮೆಂಟ್ಗೆ ಕೊಡುವಂತ ಸಾಧ್ಯತೆಗಳು ಇದೆ. ಟೋಟಲ್ ಆಗಿ 33% ವೊಡಾಫೋನ್ ಐಡಿಯಾದ ಶೇರ್ಗಳೇನಿದೆ ಅದು ಗೌರ್ಮೆಂಟ್ಗೆ ಹೋಗ್ಬೋದು. ಹಾಗೆ ಈಗೇನು ಪೇಮೆಂಟ್ ಡಿಲೇ ಆಗ್ತಿದೆ, 4 ವರ್ಷದ ಮೊರಟೋರಿಯಂ ಪೀರಿಯಡ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಇಂಟ್ರೆಸ್ಟ್ ಅನ್ನ ಕೂಡ ಈಕ್ವಿಟಿ ಮೂಲಕ ಕೊಡಬಹುದು ಅಂತ ಗೌರ್ಮೆಂಟ್ ಹೇಳಿದೆ. ಸೊ ಈಗಲೂ ಕೂಡ ಇಂಟ್ರೆಸ್ಟ್ ಅನ್ನ ಇವರು ಈಕ್ವಿಟಿ ಮೂಲಕ ತೀರಿಸಿದ್ರೆ ಗೌರ್ಮೆಂಟ್ ಹೋಲ್ಡಿಂಗ್ ವೊಡಾಫೋನ್ ಅಲ್ಲಿ 50% ವರೆಗೂ ಬರುವಂತ ಸಾಧ್ಯತೆ ಇರುತ್ತೆ. ಭಾರತಿ ಏರ್ಟೆಲ್ ಕೂಡ ಅಷ್ಟೇ 31,280 ಕೋಟಿ ಡ್ಯೂ ಅನ್ನ ಹೊಂದಿದ್ದಾರೆ. ವೊಡಾಫೋನ್ ಐಡಿಯಾದಲ್ಲಿ 59,236 ಕೋಟಿ ಡ್ಯೂ ಕಾಣಿಸ್ತಿದೆ. ರಿಲಯನ್ಸ್ ಜಿಯೋ 631 ಕೋಟಿ AGR ಡ್ಯೂಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಅತಿ ಕಡಿಮೆ ಜಿಯೋ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ BSNL ಕೂಡ 16,000 ಕೋಟಿಯಷ್ಟು AGR ಡ್ಯೂ ಅನ್ನ ಗೌರ್ಮೆಂಟ್ಗೆ ಪೇ ಮಾಡಬೇಕಿದೆ. ವೊಡಾಫೋನ್ ಐಡಿಯಾ ಇವತ್ತು ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 8 ರಿಂದ 9 ರೂಪಾಯಿ ರೇಂಜ್ ಅಲ್ಲಿ ವೊಡಾಫೋನ್ ಐಡಿಯಾ ಟ್ರೇಡ್ ಆಗ್ತಾ ಇದೆ. AGR ಡ್ಯೂ ಅನ್ನ ಪೇ ಮಾಡೋದಕ್ಕೆ ಇವರಿಗೆ ತುಂಬಾನೇ ಟೈಮ್ ಸಿಗ್ತಿದೆ. ಬಟ್ ಈ ಒಂದು ಆಪರ್ಚುನಿಟಿಯನ್ನು ಬಳಸ್ಕೊಂಡವರು ಯಾವ ರೀತಿ ತಮ್ಮ ಕಸ್ಟಮರ್ ಬೇಸ್ ಅನ್ನ ಇಂಪ್ರೂವ್ ಮಾಡ್ತಾರೆ, ಹಾಗೆ ರಿಲಯನ್ಸ್ ಮತ್ತೆ ಏರ್ಟೆಲ್ ನೊಂದಿಗೆ ಯಾವ ರೀತಿಯಲ್ಲಿ ಕಂಪೀಟ್ ಮಾಡ್ತಾರೆ, ಅದರ ಬೇಸಿಸ್ ಮೇಲೆ ಇವರ ಒಂದು ಶೇರ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ.
ಸೊ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅಂದರೆ 5,000 to 10,000 ಮಾತ್ರ ಇನ್ವೆಸ್ಟ್ಮೆಂಟನ್ನು ಮಾಡಿ. ಏರ್ಟೆಲ್ಲಲ್ಲೂ ಕೂಡ ನಮಗೆ ಹೆಚ್ಚಿನ ಒಂದು AGR ಡ್ಯೂಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಏರ್ಟೆಲ್ನ ಬಿಸ್ನೆಸ್ ಸ್ಟೇಬಲ್ ಆಗಿದೆ. ಸೊ ಅವರು ಈ ಡ್ಯೂನ ಖಂಡಿತವಾಗ್ಲೂ ಮುಂದೆ ಬರುವಂತಹ ದಿನಗಳಲ್ಲಿ ಕ್ಲಿಯರ್ ಮಾಡ್ತಾರೆ. ಬಟ್ ವೊಡಾಫೋನ್ ಐಡಿಯಾದ ಬಿಸ್ನೆಸ್ ಕಂಡೀಷನ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ರೆಗ್ಯುಲರ್ ಆಗಿ ವೊಡಾಫೋನ್ ಐಡಿಯಾದ ಕಸ್ಟಮರ್ಸ್ಗಳು ಏರ್ಟೆಲ್ ಮತ್ತು ಜಿಯೋನ ಚೂಸ್ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ಅವರಿಗೆ ಸ್ವಲ್ಪ ರೆವೆನ್ಯೂ ಮೇಲೆ ಹೊಡೆತ ಬೀಳ್ತಿದೆ. ಅಜಂತಾ ಫಾರ್ಮಾದ ಬೋನಸ್ ಶೇರ್ಗೆ ಇವತ್ತು ರೆಕಾರ್ಡ್ ಡೇಟ್ ಆಗಿರುತ್ತೆ. ಹಾಗೆ ನಿನ್ನೆ ಎಕ್ಸ್ ಡೇಟ್ ಇತ್ತು. ಸೊ ನಿನ್ನೆ ದಿನ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ಆಗಿದೆ. 1,800 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದ್ದಂತಹ ಅಜಂತಾ ಫಾರ್ಮಾ 1,200 ರೂಪಾಯಿ ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಜನ ಕನ್ಫ್ಯೂಸ್ ಆಗಿದ್ರೆ ಏನಕ್ಕೆ ಪ್ರೈಸ್ನಲ್ಲಿ ಇಷ್ಟೊಂದು ಫಾಲ್ ಆಗಿದೆ ಅಂತ. ಸೊ ಈ ರೀತಿಯಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಇದ್ದಾಗ ಕಾರ್ಪೊರೇಟ್ ಆಕ್ಷನ್ಸ್ಗಳ ಬಗ್ಗೆ ನಮಗೆ ತಿಳಿದಿರಬೇಕಾಗುತ್ತೆ. ಯಾವುದೇ ಕಂಪನಿಯ ಶೇರ್ಗಳನ್ನು ನಾವು ಹೋಲ್ಡ್ ಮಾಡ್ತಿದ್ದಾಗ ಅಲ್ಲಿ ಡಿವಿಡೆಂಡ್, ಬೋನಸ್, ಬೈಬ್ಯಾಕ್, ಸೊ ಈ ರೀತಿಯ ನ್ಯೂಸ್ ಇದ್ದಾಗ ಅದರ ಬಗ್ಗೆ ನಾವು ಇನ್ಫಾರ್ಮೇಷನ್ ಅನ್ನು ಹೊಂದಿರಬೇಕು. ಸೊ ಅಜಂತಾ ಫಾರ್ಮಾದಲ್ಲಿ ನಿಮ್ಮ ಬಳಿಯಲ್ಲಿ 2 ಶೇರ್ಗಳು ಇದ್ರೆ 1 ಶೇರ್ ನಿಮಗೆ ಬೋನಸ್ ಆಗಿ ಸಿಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕಾಣಿಸ್ತಿದೆ. ಹಾಗೆ ತುಂಬಾ ಜನಕ್ಕೆ ಎಕ್ಸ್ ಡೇಟ್ ಮತ್ತೆ ರೆಕಾರ್ಡ್ ಡೇಟ್ ನ ನಡುವೆ ಕನ್ಫ್ಯೂಷನ್ಸ್ ಇದೆ. ಸೊ ಇವತ್ತು ಅಜಂತಾ ಫಾರ್ಮಾದ ಬೋನಸ್ ಶೇರ್ಗೆ ರೆಕಾರ್ಡ್ ಡೇಟ್ ಆಗಿತ್ತು. ರೆಕಾರ್ಡ್ ಡೇಟ್ ನ ಒಂದು ದಿನ ಹಿಂದೆ ನಮಗೆ ಎಕ್ಸ್ ಡೇಟ್ ಇರುತ್ತೆ. ಈ ಎಕ್ಸ್ ಡೇಟ್ ನ ದಿನ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಏನಕ್ಕೆ ಎಕ್ಸ್ ಡೇಟ್ ನ ದಿನದಂದು ಕೇವಲ ಡಿವಿಡೆಂಡ್ ಗಳಿಗೋಸ್ಕರ, ಬೋನಸ್ ಗಳಿಗೋಸ್ಕರ ಶೇರ್ಗಳನ್ನ ಬೈ ಮಾಡೋರು ಇರ್ತಾರೆ. ಸೊ ಆ ರೀತಿ ಆಗಬಾರ್ದು ಅಂತ ಎಕ್ಸ್ ಡೇಟ್ ಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಎಕ್ಸ್ ಡೇಟ್ ದಿನ ಸೆಲ್ ಮಾಡಿದ್ರು ಕೂಡ ನಮಗೆ ಬೋನಸ್ ಮತ್ತೆ ಡಿವಿಡೆಂಡ್ ಸಿಗುತ್ತೆ. ಏನಕ್ಕೆ ಎಕ್ಸ್ ಡೇಟ್ ನ ದಿನ ಆಲ್ರೆಡಿ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಆ ಅಡ್ಜಸ್ಟ್ ಪ್ರೈಸ್ ಅಲ್ಲಿ ನೀವು ಶೇರ್ ಅನ್ನ ಸೆಲ್ ಮಾಡಿರ್ತೀರಾ. ಸೊ ನೀವು ಕೂಡ ಬೋನಸ್ ಅಥವಾ ಡಿವಿಡೆಂಡ್ ಗೆ ಎಲಿಜಿಬಲ್ ಆಗ್ತೀರಾ. ಯೂಶಲಿ ಇಂಡಿಯಾದಲ್ಲಿ ನಮಗೆ T+2 ಸೆಟಲ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಕ್ಸ್ ಡೇಟ್ ನ ದಿನ ನೀವು ಸೆಲ್ಲಿಂಗ್ ಅನ್ನ ಮಾಡಿದ್ರೆ ರೆಕಾರ್ಡ್ ಡೇಟ್ ನಿಮಗೆ T+1 ಆಗುತ್ತೆ. ಸೆಟಲ್ಮೆಂಟ್ ಆಗೋದು ನಿಮಗೆ T+2 ಅಂದ್ರೆ ನಾಳೆ ದಿನ ಸೆಟಲ್ಮೆಂಟ್ ಆಗುತ್ತೆ. ಬೋನಸ್ ಮತ್ತೆ ಡಿವಿಡೆಂಡ್ಗೆ ಕಂಡೀಷನ್ ಏನು ಅಂದ್ರೆ ರೆಕಾರ್ಡ್ ಡೇಟ್ ನ ದಿನ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರಬೇಕಾಗುತ್ತೆ. ಸೊ ಶೇರ್ ಸೆಟಲ್ಮೆಂಟ್ T+2 ದಿನದಂದು ಇರೋದ್ರಿಂದ ಎಕ್ಸ್ ಡೇಟ್ ನ ದಿನ ನೀವು ಶೇರ್ಗಳನ್ನ ಸೆಲ್ ಮಾಡಿದ್ರು ಕೂಡ ನೀವು ಬೋನಸ್ ಮತ್ತೆ ಡಿವಿಡೆಂಡ್ಗೆ ಎಲಿಜಿಬಲ್ ಇರ್ತೀರಾ. ಹ್ಯಾಪಿಯೆಸ್ಟ್ ಮೈಂಡ್ ₹1 ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಜೂನ್ 24 ರೆಕಾರ್ಡ್ ಡೇಟ್ ಆಗಿತ್ತು. ಸೊ ನಾಳೆ ರೆಕಾರ್ಡ್ ಡೇಟ್ ಆಗಿದ್ರೆ ಇವತ್ತು ನಮಗೆ ಎಕ್ಸ್ ಡೇಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿತ್ತು. ನಿಮಗೆ ಇಲ್ಲಿ ಹೆಚ್ಚಿನ ಒಂದು ಪ್ರೈಸ್ ಕರೆಕ್ಷನ್ಸ್ ಕಾಣಿಸ್ತಿಲ್ಲ. ಏನಕ್ಕೆ ₹1 ಡಿವಿಡೆಂಟ್ ಆಗಿತ್ತು. ಹಾಗೆ ಮಾರ್ಕೆಟ್ ಪಾಸಿಟಿವ್ ಇದ್ದಿದ್ರಿಂದ ಹ್ಯಾಪಿಯೆಸ್ಟ್ ಮೈಂಡ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ AGM ನಲ್ಲಿ ಅಪ್ರೂವಲ್ ಸಿಗಬೇಕಾಗುತ್ತೆ. ಹ್ಯಾಪಿಯೆಸ್ಟ್ ಮೈಂಡ್ ನ AGM ಜೂನ್ 30ಕ್ಕೆ ಇರುತ್ತೆ. ಸೊ ಜೂನ್ 30ಕ್ಕೆ ಡಿವಿಡೆಂಡ್ ಅಪ್ರೂವಲ್ ಸಿಕ್ಕಿದ್ರೆ ಜುಲೈ 5ಕ್ಕೆ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ ರೂಟ್ ಮೊಬೈಲ್ 2,300ರ ಹೈಯಿಂದ ತುಂಬಾನೇ ಕರೆಕ್ಟ್ ಆಗಿತ್ತು. 1,050ರ ರೇಂಜಲ್ಲಿ ಇವತ್ತು ಕೂಡ ಟ್ರೇಡ್ ಆಗ್ತಿತ್ತು. ಸೊ ಇವತ್ತು ಸಡನ್ ಆಗಿ ಮಾರ್ಕೆಟ್ ಅವರ್ಸ್ ಅಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ತು. 1,050ರ ಲೆವೆಲಿಂದ ಶೇರ್ ಬೌನ್ಸ್ ಬ್ಯಾಕ್ ಆಗಿ 1,208ರ ಪ್ರೈಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಲ್ಮೋಸ್ಟ್ 10% ಅಪ್ಸೈಡ್ ಅಲ್ಲಿ ಇವತ್ತು ರೂಟ್ ಮೊಬೈಲ್ ಕ್ಲೋಸ್ ಆಗಿದೆ. ಸೊ ರೂಟ್ ಮೊಬೈಲ್ ನ ಮ್ಯಾನೇಜ್ಮೆಂಟ್ ಬೈಬ್ಯಾಕ್ ಅನ್ನ ಕನ್ಸಿಡರ್ ಮಾಡುವಂತ ಸಾಧ್ಯತೆ ಇದೆ. ಜೂನ್ 28ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಬೈಬ್ಯಾಕ್ ನ ಬಗ್ಗೆ ಡಿಸಿಷನ್ಸ್ ಬರುತ್ತೆ. ಯಾವ ಒಂದು ಪ್ರೈಸ್ ಅಲ್ಲಿ ಬೈಬ್ಯಾಕ್ ಅನ್ನ ಮಾಡ್ತಾರೆ ಅದನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ. ಸ್ಟಾಕ್ ನಲ್ಲಿ ತುಂಬಾನೇ ಕರೆಕ್ಷನ್ ಇದ್ದಾಗ ಮ್ಯಾನೇಜ್ಮೆಂಟ್ ಗಳು ಈ ರೀತಿಯ ಡಿಸಿಷನ್ ತಗೋತಾರೆ. ಒಳ್ಳೆ ಒಂದು ಡಿವಿಡೆಂಡ್ ಗಳನ್ನ ಕೊಡ್ತಾರೆ ಅಥವಾ ಬೈಬ್ಯಾಕ್ ಅನ್ನ ಮಾಡ್ತಾರೆ, ಬೋನಸ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಅವರು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಸೇಮ್ ಸ್ಟ್ರಾಟಜಿಯನ್ನ ರೂಟ್ ಮೊಬೈಲ್ ನ ಮ್ಯಾನೇಜ್ಮೆಂಟ್ ಕೂಡ ಫಾಲೋ ಮಾಡ್ತಿದ್ದಾರೆ. ಇಲ್ಲಿ ನಮಗೆ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. IPO ಟೈಮ್ ಇಂದ ರೂಟ್ ಮೊಬೈಲ್ ತುಂಬಾನೇ ರನ್ ಆಗಿತ್ತು. ಈಗ ನಮಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಥವಾ ರೂಟ್ ಮೊಬೈಲ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಒಳ್ಳೆ ಫಂಡಮೆಂಟಲ್ ಇರುವಂತಹ ಕಂಪನಿ, ಒಳ್ಳೆ ಗ್ರೋತ್ ಪ್ರಾಸ್ಪೆಕ್ಟಿವ್ ಇರುವಂತಹ ಕಂಪನಿ. ಸೊ ಮ್ಯಾನೇಜ್ಮೆಂಟ್ಗೆ ಕೂಡ ಕಂಪನಿಯ ಬಗ್ಗೆ ತುಂಬಾನೇ ವಿಶ್ವಾಸ ಇದೆ. ಆ ಒಂದು ಕಾರಣದಿಂದ ಈ ಒಂದು ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಪ್ರೈಸ್ಗಿಂತ ಹೈಯರ್ ಪ್ರೈಸ್ ಅಲ್ಲೇ ಬೈಬ್ಯಾಕ್ ಅನೌನ್ಸ್ ಆಗುತ್ತೆ. ಕೇವಲ ಬೈಬ್ಯಾಕ್ ನ್ಯೂಸ್ ನಿಂದ ಶೇರ್ ಅಲ್ಲಿ ಬೈಯಿಂಗ್ ಅನ್ನ ಮಾಡಬೇಡಿ. ಸೊ ಈ ರೀತಿಯ ಮಿಸ್ಟೇಕ್ ಅನ್ನ ತುಂಬಾ ಜನ ಮಾಡ್ತೀರಾ. ಈ ರೀತಿ ಬೈಬ್ಯಾಕ್ ಬೋನಸ್ ನ್ಯೂಸ್ ಆದ್ಮೇಲೆ ತುಂಬಾನೇ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಎಕ್ಸಾಂಪಲ್ಗೆ IRCTC, IEX, ಈಗ ರೀಸೆಂಟ್ ಆಗಿ UPL ಕೂಡ ಅಷ್ಟೇ. ಸೊ ಬೈಬ್ಯಾಕ್ ಅನ್ನು ಅವರು ಓಪನ್ ಮಾರ್ಕೆಟ್ ಇಂದ ಮಾಡ್ಕೊಂಡಿದ್ರು. ಅಲ್ಲಿಂದ 23ರಿಂದ 24% ಸ್ಟಾಕ್ ಕರೆಕ್ಟ್ ಆಗಿದೆ. ಸೊ ಒಂದು ನ್ಯೂಸ್ ನಿಂದ ಆಲ್ರೆಡಿ 10% ಸ್ಟಾಕ್ ನಲ್ಲಿ ಮೊಮೆಂಟಮ್ ಬಂದಿದೆ. ಸೊ ಈಗ ನೀವು ಎಂಟರ್ ಆಗಿ ಮತ್ತೆ ಕರೆಕ್ಷನ್ ಬಂದಾಗ ಪ್ಯಾನಿಕ್ ಆಗುತ್ತೆ. ಎಕ್ಸೆಂಚರ್ ತಮ್ಮ Q3 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಎಕ್ಸ್ಪರ್ಟ್ ಗಳು ಇನ್ನೂ ರೆವೆನ್ಯೂ ಎಸ್ಟಿಮೇಷನ್ ಅನ್ನ ಮಾಡಿದ್ರು. ಅದಕ್ಕಿಂತ ಒಳ್ಳೆ ಒಂದು ರೆವೆನ್ಯೂ ಅನ್ನು ಎಕ್ಸೆಂಚರ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಎಕ್ಸ್ಪರ್ಟ್ ಗಳು ಇಲ್ಲಿ $2.85 ನ EPS ಎಸ್ಟಿಮೇಷನ್ ಅನ್ನ ಮಾಡಿದ್ರು. $2.79 EPS ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಎಕ್ಸ್ಪೆಂಡಿಚರ್ಗಳು ಜಾಸ್ತಿ ಆಗಿದೆ. ಆ ಒಂದು ಕಾರಣದಿಂದ ಪ್ರಾಫಿಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಂದಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಒಂದು ರಿಸಲ್ಟ್ ಎಕ್ಸೆಂಚರ್ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸೆಂಚರ್ ಶೇರ್ ಪ್ರೈಸ್ ಅಲ್ಲೂ ಕೂಡ 30% ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. $415 ಹತ್ರ ಇದು ಟ್ರೇಡ್ ಆಗ್ತಿತ್ತು. ಈಗ $286 ಹತ್ರ ಟ್ರೇಡ್ ಆಗ್ತಿದೆ. ನ್ಯಾಸ್ಡಾಕ್ ಅಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲ IT ಕಂಪನಿಗಳಲ್ಲೂ ಫಾಲ್ ಬಂದಿದೆ. ಹಾಗೆ ಎಕ್ಸೆಂಚರ್ ತಮ್ಮ Q4 ರೆವೆನ್ಯೂ ಬಗ್ಗೆ ಎಸ್ಟಿಮೇಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಏನು ನಮಗೆ ರೆವೆನ್ಯೂ ನೋಡೋದಕ್ಕೆ ಸಿಗ್ತಿದೆ, ಅಷ್ಟು ರೆವೆನ್ಯೂ Q4 ಅಲ್ಲಿ ಬರಲ್ಲ ಅಂತ ಕೂಡ ಇವರು ಹೇಳಿದ್ದಾರೆ. ಸೊ ಜೂನ್, ಜುಲೈ, ಆಗಸ್ಟ್ Q4 ಆಗಿರುತ್ತೆ ಎಕ್ಸೆಂಚರ್ಗೆ. ಸೊ ಈ ಒಂದು ಸಮಯದಲ್ಲಿ US ನಲ್ಲಿ ಇನ್ನಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇರೋದ್ರಿಂದ ಇವರು ಕೂಡ ಅತಿ ಕಮ್ಮಿ ಎಸ್ಟಿಮೇಷನ್ಸ್ ಗಳನ್ನ ಕೊಟ್ಟಿದ್ದಾರೆ.
Q4ನಲ್ಲಿ $15 ಬಿಲಿಯನ್ ರೆವೆನ್ಯೂ ಬರ್ಬೋದು ಅಂತ ಇವರು ಎಸ್ಟಿಮೇಟ್ ಮಾಡಿದ್ದಾರೆ. ಈ ಒಂದು ಕ್ವಾರ್ಟರ್ನಲ್ಲಿ $16.16 ಬಿಲಿಯನ್ ಗಳಷ್ಟು ರೆವೆನ್ಯೂನ ಎಕ್ಸೆಂಚರ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಕ್ವಾರ್ಟರ್ಗಿಂತ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ರೆವೆನ್ಯೂ ಕಮ್ಮಿ ಬರುತ್ತೆ ಅಂತ ಎಕ್ಸೆಂಚರೇ ಹೇಳಿದ್ದಾರೆ. ಸೊ Q4ನಲ್ಲಿ ರೆವೆನ್ಯೂ ಕಮ್ಮಿ ಆಗೋದಕ್ಕೆ ಮೇಜರ್ ರೀಸನ್ ಫಾರಿನ್ ಎಕ್ಸ್ಚೇಂಜ್. ಇಂಡಿಯಾದಿಂದ ಎಕ್ಸೆಂಚರ್ ತುಂಬಾನೇ ರೆವೆನ್ಯೂನ ಪಡ್ಕೋತಾರೆ. ರೂಪಾಯಿಯ ಮೌಲ್ಯ ಡಾಲರ್ನ ಮುಂದೆ ಕುಸಿತಾ ಇರೋದ್ರಿಂದ ಸೊ ಅವರ ರೆವೆನ್ಯೂ ಮೇಲೆ ಕೂಡ ಅದರ ಇಂಪ್ಯಾಕ್ಟ್ ಬೀಳುತ್ತೆ. ಬಟ್ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಿದ್ದಾಗ ಇಂಡಿಯನ್ IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಏನಕ್ಕೆ ಇನ್ಫೋಸಿಸ್, TCS, HCL, ವಿಪ್ರೋ, ಟೆಕ್ ಮಹೀಂದ್ರಾ ಹೆಚ್ಚಿನ ಒಂದು ರೆವೆನ್ಯೂನ US ನಿಂದ ಪಡಿತಾರೆ. ಸೊ ಅಲ್ಲಿ ರೂಪಾಯಿಯ ಮೌಲ್ಯ ಕುಸಿತಾ ಇದ್ರೆ ಅವರ ರೆವೆನ್ಯೂ ಅಥವಾ ಅವರ ಮಾರ್ಜಿನ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಂಡಿಯನ್ IT ಕಂಪನಿಗಳಿಂದ ಕೂಡ ಇದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಪ್ರಾಫಿಟ್ಸ್ ಎಸ್ಟಿಮೇಷನ್ ಪ್ರಕಾರ ಬರದೇ ಇದ್ರೂ ಕೂಡ ರೆವೆನ್ಯೂ ಗ್ರೋತ್ ಚೆನ್ನಾಗಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.